ಭೂಮಿ ಎಲ್ಲ ಬೆಂಡ್ ಬಿದ್ದೋಗಿ ಎಲ್ಲ ಗೆಡರೋಗ್ ಬೀಳ್ತದೆ. ಏನ್ ಮಾಡೋದು? ಎಷ್ಟು ದುಡಿದಿರ್ತಾರೆ ವ್ಯವಸಾಯದಲ್ಲಿ ಇದುವರೆಗೂ? ದುಡಿದಿಲ್ಲ ತಿನ್ನಕ್ಕೆ ಅಕ್ಕಿಲ್ದಂಗ್ ಮಾಡಾಕ್ಬಿಟ್ಟೆ ಅವನು. ಅಯ್ಯೋ, ಬರೀ ಆಳಕ್ ದುಡ್ಡು ಕೊಡಕ್ ಆಯ್ತು ಆಳಗ್ ದುಡ್ಡು ಕೊಡಕ್ ವ್ಯವಸಾಯ ಕಷ್ಟ ಆಗಿದೆ. ಈಗ ಗಂಟಾಳ್ಗೆ 1,000 ಕೊಡ್ಬೇಕು ಅವ್ರಿಗೆ, ಊರವ್ರಿಗೆ ನೂರವ್ರಿಗೆ ಅಲ್ವಾ? ಈಗ ಹೆಣ್ಣಾಳ್ಗೆ 500 ರೂಪಾಯಿ. ನಾವ್ ಎಲ್ಲಿಂದ ಸಂಪಾದನೆ ಮಾಡೋದು? ಇದು ತೆಗ್ದು ಅಲ್ಲಿ ಕೊಡ್ತೀವಲ್ಲ, ನಾವೇನ್ ಮಾಡೋದು? ಅದಕ್ಕೆ ಯಾವ್ದೇ ಬೇಡ, ಹೋಗ ಮರ ಇಲ್ಲಿ ವ್ಯವಸಾಯನೇ ಬೇಡ ಅನ್ಕೊಂಡ್ರೆ ವ್ಯವಸಾಯ ಬೇಡ, ಜಮೀನ್ ತಗೊಂಡ ಕಾಯಿ ಹಕ್ಕಿ ಅಡ್ಕೆ ಪಟ್ಕೆ ಕೂಸ್ಕೊಂಡಿರ್ತೀವಿ, ಹೋಗ ಎಲ್ಲಾರ ಕೊಡ್ತಾರೆ ಅಂತೀನಿ. ಹಂಗೆ ನಿಮ್ ಮಗ ಚೆನ್ನಾಗ್ ಮಾಡ್ದವನಲ್ವಾ? ಅದೇ ಮಾಡ್ತಾನೆ. ಆಳು ಕೊಡಕ್ಕೆ ಏನ್ ಅದೇ ಮಾಡಿದ್ರು. ನಿಮ್ ಮಗ ಬೆಂಗಳೂರಲ್ಲ ಮೈಸೂರಲ್ಲ ಅಚಾರಿ ಕೆಲಸ ಮಾಡಿದ್ರಿ, ಸಂಬಳ ಮಾಡ್ತಿದ್ರ? ಸಂಬಳ ಅಲ್ಲ ಈ ಭೂಮಿನ ಹೋಯ್ತಾ ಇದ್ರ ಸಂಬಳ ಕಟ್ಕೊಂಡು ಭೂಮಿ ಹೋಗೋದೇ ದುಡ್ಕೋತಿದಿರಲ್ಲ, ರೆಡಿ ಮಾಡ್ಕೋಬೇಕು ಮತ್ತೆ ಬಿಟ್ಟು ಹೋಗ್ಬಿಟ್ರೆ ಏನ್ ಬರುತ್ತೆ? ಭೂಮಿ ಎಲ್ಲ ಬೆಂಡ್ ಬಿದ್ದೋಗಿ ಎಲ್ಲ ಗೆಡರೋಗ್ ಬೀಳ್ತದೆ. ಏನ್ ಮಾಡೋದು? ಕಾಳೆ ನೀವ್ ಮಾಡ್ಬೇಕು, ಅದ್ ಯಾಕೆ ಏನು ಅಂತ ಅದ್ ಕೊಡ್ಬೇಕು. ಔಷಧಿ ಕೊಡ್ಬೇಕು ನೀವು. ಏನ್ ಕೊಟ್ಟು ಪೈರಲ್ಲಿ ಬೀಜದಲ್ಲಿ ಹೆಚ್ಚು ಕಮ್ಮಿ ಅಂತ ನಾನು ಕೇಳು. ಬೀಜದಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಅದೇ ಅಂತ ಅದ್ರಲ್ಲಿ ಎಳೆ ಬೀಜಗಳು ಇವೆಲ್ಲ ಸೇರ್ಕತ್ತವೆ, ಸಾಯ್ತವೆ ಅಂತ ಗಿಡ ಎಲ್ಲ. ಯಾಕೆ ಸೈಕಲ್ ಮುದ್ ಹರಡ್ತುರ ಇಲ್ಲಿಂದ ಅಲ್ಗ ಹರಡ್ತುರ. ಹುಡುಗನ್ ಕಳಿಸ್ತೀನಿ ನಿಮ್ದಕ್ಕೆ, ನಂಬರ್ ತಗೊಂತೀನಿ ನಿಮ್ ಮಗಂದು, ಒಂದಷ್ಟು ಸ್ಯಾಂಪಲ್ ಕಳಿಸ್ತೀನಿ, ಹಾಕ್ ನೋಡಿ ಅದಕ್ಕೆ ಅವ್ರಿಗೆ ಮಾಡ್ಬಿಟ್ಟು ನಿಮ್ಗೆ ಅದು ವ್ಯತ್ಯಾಸ ಗೊತ್ತಾಗಲ್ಲ. ಅಂಗಡಿ ಇರ್ಬೇಕು ಅವ್ರು. ಇಷ್ಟೆಲ್ಲ ದುಡಿತೀರ ನೀವು, ಉಳಿಸ್ಕೊಂಡ್ಬೇಕು ನೀವು, ಭೂಮಿನ ಉಳಿಸ್ಕೋಬೇಕು. ಕರೆಕ್ಟ್ ಅಲ್ಲ? 22 ಟನ್ 30 ಟನ್ ಎಷ್ಟು ದುಡಿದಿರ್ತಾರೆ ವ್ಯವಸಾಯದಲ್ಲಿ ಇದುವರೆಗೂ? ದುಡಿದಿಲ್ಲ. ಅವ್ರು ನೀವ್ ಹೇಳಲ್ಲ, ಇವ್ರು ಹೇಳ್ತಾರೆ. ಹೇಳಿ, ನೀವ್ ಹೇಳಿ, ಅವ್ರು ಎಷ್ಟು ದುಡಿದಿರ್ಬೋದು ವ್ಯವಸಾಯ? ಕೋಟಿಗಟ್ಟಲೆ ಮಾಡ್ರು ಖರ್ಚು ಬರ್ತದೆ. 10 ಲಕ್ಷ 20 ಲಕ್ಷ ಆಯ್ತು ಅಂತಾರೆ. ಮಾಡ್ರು ಖರ್ಚು ಬರ್ತದೆ ಸರ್. ಇವತ್ತು ಆಳು ಕೂಲಿ ಖರ್ಚು ಸುಮ್ನೆ ಜನ ದಿನ 7-8 ಸಾವಿರ ದುಡ್ಬೇಕು. ದಿನ 7 ಸಾವಿರ ಇಳಿಸಿದ್ರಲ್ಲ, ಒಂದ್ ದಿನಕ್ಕೆ 20,000 25,000 ಕೊಡೋರು ಲೇಬರ್. ಏನ್ ಮಾಡೋದು? ಒಬ್ಬ ರೈತ ಅಷ್ಟು ಕೂಲಿ ಕೊಡ್ತಾನೆ ಅಂದ್ರೆ ಸರ್ಕಾರ ಗೌರ್ಮೆಂಟ್ ಸಂಬಳ ಆಯ್ತು. ಕಷ್ಟ ಪಟ್ಬಿಡಿದ್ರು ಟ್ಯಾಕ್ಸ್ ಹಾಕ್ಬಿಡ್ರಪ್ಪ ಅವ್ನಿಗೆ. ಟ್ಯಾಕ್ಸ್ ಏನಕ್ಕೆ ಹಾಕ್ತಾರೆ ನಿಮ್ಗೆ? ತರಕಾರಿ ಓವರ್ ಟ್ರಾನ್ಸಾಕ್ಷನ್ ನೋಡಿ, ಸಿಂಪಲ್ ಆಗಿ ಕಾಣಿಸ್ತವ್ರು ಇವ್ರು. ಟ್ಯಾಕ್ಸ್ ಎಲ್ಲ ಕಟ್ಕೊಂಡವ್ರು ಇವರ ಮಗನ ಹೆಸರಲ್ಲಿ ಮೊಬೈಲ್ ನಮ್ಗೆ ಈಗ ತಿನ್ನಕ್ಕೆ ಅಕ್ಕಿಲ್ದಂಗ್ ಮಾಡಾಕ್ಬಿಟ್ಟೆ ಅವನು. ಅಯ್ಯೋ, ಕಾಡ್ಕಿದಾಕ್ಬಿಟ್ರು ಆಗಿರತ್ತ ಬಾಯ್ಸ್ ರೇಷನ್ ಕಾರ್ಡ್ ಹಾಕ್ಬಿಟ್ರು. ಸಾಹೇಬ್ರು ತಮ್ಮನ್ ಮಾತಾಡಿದ್ದು, ಮೀಟ್ ಮಾಡಿದ್ದು ತುಂಬಾ ಖುಷಿ ಆಯ್ತು ನಂಗೆ. ಹಿಂಗ್ ಹೋಗ್ತಿದ್ದಾಗ ಇಲ್ಲಿ ನಿಲ್ಸಿ ನಿಮ್ಮನ್ನೆಲ್ಲ ನೀವೆಲ್ಲ ಬಂದ್ ಪಾಪ 15-20 ನಿಮಿಷ ನಮ್ ಟೈಮ್ ನೋಡಿ ಬೇಕಾರೆ ಇಲ್ಲಿ ಹತ್ರ ಎಳ್ನೀರ್ ಪಳ್ಳೀರ್ ಅಚ್ಚಟ ಕುಡೀರಿ ಸೂಪರ್. ಬಂದ್ ಪರೀಕ್ಷೆ ಮಾಡಿದ್ದೀನಿ. 100% ಬರುತ್ತೆ. ನಂಗೆ ಖುಷಿ ಆಯ್ತು. ನಿಮ್ಮನ್ನೆಲ್ಲ ನೋಡಿದ್ಮೇಲೆ ಮಾತಾಡಿದ್ಮೇಲೆ ನಮ್ಗೆ ಅನ್ಸಿದ್ದೇನು ಅಂತಂದ್ರೆ, ನಾವಿನ್ನ ಜಾಸ್ತಿ ಕೆಲಸ ಮಾಡ್ಬೇಕು. ನಮ್ಮ ಮೊಬೈಲು, ಯೂಟ್ಯೂಬು, ಇನ್ಸ್ಟಾಗ್ರಾಮು ಇದ್ರ ಮುಖಾಂತರ ಇನ್ನಷ್ಟು ಜನಕ್ಕೆ ವ್ಯವಸಾಯನ ಹೆಂಗ್ ಅಚ್ಚುಕಟ್ಟಾಗಿ ಮಾಡ್ಬೇಕು ಅಂತ ಹೇಳೋದನ್ನ ತಿಳಿಯಬೇಕು ಅನ್ನೋಂಥ ಜವಾಬ್ದಾರಿ ಜಾಸ್ತಿ ಬೆಳೀತು ಅನ್ಸುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಜಾಸ್ತಿ ಕೆಲಸ ಮಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಕಡೆಯಿಂದ ನಡೆಯುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಲವ್ ಯು ಆಲ್.